ಆ ಮುದುಕಿ ತೊಲಗಿರುತ್ತೆ. ನಾನು ನಾನು ಈ ಮುದುಕಿ ಹೇಳಿದ್ದೆಲ್ಲ ತರಬೇಕಂತೆ. 2 ಬದನೆಕಾಯಿ 2 ಟಮಾಟೆ ಹಣ್ಣು ತಗೊಂಬಂದಿದ್ದೀನಿ. ಹಾಂ, ನಾನೇನೆ ಅವನ್ನೇ ಸುಟ್ಟು ಬಜ್ಜಿ ಮಾಡ್ತೀನಿ. ಆ ಮುದುಕಿ ತೊಲಗೋಗಿರುತ್ತೆ ಊರಿಗೆ. ಹಾಂ, ಸದ್ಯ ಮತ್ತೆ ನಮ್ಮೂರಿಗೆ ಬರದೇ ಇದ್ರೆ ಸಾಕು ಆ ಮುದುಕಿ. ಹಾಂ, ಇವಾಗ ಒಟ್ಟಿನಲ್ಲಿ ತೊಲಗೈತಲ್ಲ. ನನಗೆ ಬೇಳೆಕಾಳು, ಬೆಲ್ಲ, ಸಕ್ಕರೆ, ಆಮೇಲೆ ಜೀರಿಗೆ, ಮೆಂತ್ಯ, ಸಾಸಿವೆ, ಇನ್ನೂ ಯಾತ ಹೇಳ್ತಪ್ಪ, ಯಾತ ಅಕ್ಕಿ ಇಲ್ಲ ಅಂತ ಅಕ್ಕಿ ತರಬೇಕು. ಇನ್ನೂ ಒಂದೇ ಸೈದಾವ್ ಗನವಾದಂಗೆ, ಇನ್ನೂ 1-2 ಟೈಮು ಮಾಡ್ಬೋದು. ಅಷ್ಟೊಂದು ಅಕ್ಕಿ ಇದ್ದಾವೆ. ಅದ್ರಾಗೆ ಇನ್ನೂ ಸಕ್ಕಿ ತಾಂಬ. ರಾಗಿ ಹಸಿಟ್ ಇಲ್ಲ, ರಾಗಿ ಹಸಿಟ್ ಹಾಕಿಸ್ಕೊಂಬ. ಅಯ್ಯೋ ಯೋ 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 ಏನು 1-2 ಹೇಳೋದ ಮುದುಕಿ? ಹಾಂ, ಅಲ್ಲ ನಮ್ಮಮ್ಮ ಇನ್ನೂ ಹಿಂಗೆ ನನ್ನ ಬೈದಿರಲಿಲ್ಲ. ಈ ಮುದುಕಿ ಹತ್ರ ಅಷ್ಟೊಂದು ಬೈಸ್ಕೊಂಡಿದ್ದೀನಿ. ಹೆಂಗ ಸದ್ಯ ತೊಲಗೈತಲ್ಲ, ಇವತ್ತು ಹೋಗ್ತೀನಿ ಅಂತಿತ್ತು, ಹೋಗಿರ್ಬೇಕು ಅನ್ಸುತ್ತೆ. ಸದ್ಯ ಆ ಮುದುಕಿ ಮನೆ ಬಿಟ್ಟು ತೊಲಗಿದ್ರೆ ಸಾಕತ್ತ, ಇನ್ನು ಮ್ಯಾಲೆ ಬರಲೇಬಾರ್ದು. ನಾನಂತೂ ನೆಮ್ಮದಿಯಾಗಿ ಯಾವ ಭಯ ಇಲ್ದಂಗೆ ಮನೆಗೆ ಬಂದು ಆರಾಮಾಗಿ ನನ್ನ ಪಾಡಿ ನಾನು ಇರ್ಬೋದು. ಹಾಂ, ನಾನು ಚಿಕ್ಕಮ್ಮರು ನೇತ್ರಮ್ಮವ್ರದ್ದು ಗೃಹ ಪ್ರವೇಶಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಸುಮ್ಮನಾದೆ ಅತ್ತ ಬಿಡತ್ತ ಅಂತ. ಹೊಲ ನೋಡ್ಕೊಂಬರು ಯಾರು ಇಲ್ಲ, ಅವರೆಲ್ಲ ಹೋಗವ್ರೆ, ಸಾವುಕಾರರು, ಚಿಕ್ಕ ಸಾವುಕಾರರು ಎಲ್ಲನ ಅಂತ ಸುಮ್ಮನಾದೆ. ಸದ್ಯ ಬಿಡು, ಹೋಗಿದ್ರೆ ಏನತ್ತೆ, ನನಗೆ ಈ ಮುದುಕಿ ತೊಲಗಿಳಲ್ಲ ನಮ್ಮ ಮನೆ ಬಿಟ್ಟು, ಅಷ್ಟೇ ಸಾಕು. ಹಾಂ, ಗುಲಾಬಿ ಗುಲಾಬಿ ಅವ್ರಿ ಬಂದ್ರ, ಎಲ್ಲ ತಗೊಂಬಂದ್ರ? ಇದೇನಿದು ಸಣ್ಣದ ಕವರ್ ಇಟ್ಕೊಂಬಂದಿದ್ದೀರಾ? ಅಲ್ಲ, ಅಕ್ಕಿ ಇಲ್ಲ, ಬೇಳೆಕಾಳಿಲ್ಲ, ಬೆಲ್ಲ, ಸಕ್ಕರೆ ಇಲ್ಲ, ಜೀರಿಗೆ, ಸಾಸಿವೆ ಯಾತೂ ಇಲ್ಲ. ಅಡುಗೆ ಮಾಡೋಕ್ಕಾಗಲಿ, ಅನ್ನ ಮಾಡೋಕ್ಕೂ ಇನ್ನೇನು ಇನ್ನೊಂದು ದಿವಸ ಇದ್ದಾವೆ. ಅಕ್ಕಿ ಇನ್ನೊಂದು 2 ಹೊತ್ತು ಮಾಡಿದ್ರೆ ಮುಗಿತವೆ. ಅದೆಲ್ಲ ತಗೊಂಬ ಅಂತಂದ್ರೆ ಇದೇನಿದು ಕವರ್ ಇಟ್ಕೊಂಬಂದಿದ್ದೀವಿ, ಯಾತದು? ಈ ಕವರ್ನಾಗೆ ಒಂದಿಷ್ಟು ತರಕಾರಿ ಐತೆ. ಟಮಾಟೆ ಹಣ್ಣು, ಬದನೆಕಾಯಿ, ಆಮೇಲೆ ಹಸಿರುಗಾಯಿ ಇದ್ದಾವೆ. ಇವನೇನೆ ಹಚ್ಚಿಬಿಟ್ಟು ಇವತ್ತು ಗೊಜ್ಜು ಮಾಡೋಣ ಬಿಡು. ಚಿತ್ರಾನ್ನ ಗೊಜ್ಜು ಮಾಡಿ ನಾವು ಇಬ್ಬರೇ ಅಲ್ವಾ ಇರೋದು, ತಿನ್ನೋಣ. ಹಾಂ, ಮುದುಕಿ ತೊಲಗಿಳು ತಾನೆ? ಯಾವ ಮುದ್ಕಿ? ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಅದೇ ಕಣೆ, ನಿಮ್ಮ ಅಜ್ಜಿ ಮುತ್ತಜ್ಜಿ ಹೋಯ್ತು ತಾನೆ ಅದು? ಹೋಯ್ತು ಅವಜ್ಜಿ. ಹೌದಾ? ಓತಾ? ಅಯ್ಯೋ ದೇವ್ರೇ, ಆಹಾ, ನನ್ನ ಪ್ರಾರ್ಥನೆಗೆ ನೀನು ಫಲ ಕೊಟ್ಬಿಟ್ಟೆಯಾ ತಂದೆ. ಯಾಕೆ ಹಿಂಗ್ ಆಡ್ತೈತಿ? ಸಂತೋಷ ಹಹ ಹಹ, ಸಂಗೀತ ಓಹೋ ಓಹೋ, ಸುಖಮಯ ಸಂತೋಷ ರಸಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿನ ಸುನಗೆ ಚಿಮ್ಮಿ ಒಮ್ಮಿ ಮೈ ತುಂಬಿದೆ. ಸಂತೋಷ ಹಹ ಹಹ, ಸಂಗೀತ ಓಹೋ ಓಹೋ. ರೀ, ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಾಯ್ತು? ಅಲ್ಲ, ಮನೆಗೆ ಸಾಮಾನು ತಗೊಂಬ ಅಂತಂದ್ರೆ 2 ಬದನೆಕಾಯಿ, ಹಸಿರುಗಾಯಿ ಇಡ್ಕೊಂಬಂದು ಅಳ್ಳಾಡ್ಸ್ಕೊಂಡು ಸಂತೋಷ ಅಂತನ ಆಡ್ತಾ ಇದ್ಯಾ? ನನಗೆ ಸಂತೋಷನೇ. ಮತ್ತೆ ಹಸಿರುಗಾಯಿ ಬದನೆಕಾಯಿ ತಂದಿರೋದಕ್ಕಲ್ಲ ನನಗೆ ಸಂತೋಷ ಆಗ್ತಾ ಇರೋದು. ನೀನೊಂದು ವಿಷಯ ಹೇಳ್ದಲ್ಲ, ಆ ವಿಷಯಕ್ಕೆ. ಆ ವಿಷಯ ಹೇಳ್ದೆ ನಾನು? ಸಂತೋಷ ಆಗಂತದ? ಅದೇ ಕಣೆ, ನಿಮ್ಮ ಅಜ್ಜಿ ಹಾಲೆ ಹೋಯ್ತು ಅಂದಲ್ಲ, ಅದಕ್ಕೆ ಸಂತೋಷ. ಮುಕ್ಕಿದ್ರೆ ನನಗೆ ಕಾಟ. ಅದನ್ನ ತಾಂಬ ಇದನ್ನ ತಾಂಬ, ಅದಿಲ್ಲ ಇದಿಲ್ಲ ಅಂತನ 100 ಹೊತ್ತು ಹಂಗೇನೆ ಬುಗಿತಲೇ ಇರುತ್ತೆ. ಅದಕ್ಕೆ ಯಾತ್ಯಾತ ಹೇಳಿತ್ತು ಎದ್ದಾಗ, ಅತ್ತಾಂಬ ಇತ್ತಾಂಬ ಬೈನಾಗ ಏನಾನ ಬರಲಿಲ್ಲ ಅಂತಂದ್ರೆ ಅದು ಇದು ಅಂತಾನ. ಆಮೇಲೆ ಊರಿಗೆ ಹೋಗ್ತೀನಿ ಅಂತಿತ್ತು. ನಾನು ಊರಿಗೆ ಹೋಗಿತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡೇ ಬಂದೆ. ಹೆಂಗೋ ಸದ್ಯ ನೀನು ಹೋಯ್ತು ಅಂದಲ್ಲ, ಅಷ್ಟೇ ಸಾಕು ನನಗೆ. ಸದ್ಯ ತರನ ಬಿಡು. ನಮ್ಮ ಸಾವುಕಾರರು ನೇತ್ರಮ್ಮವ್ರದ್ದು ಗೃಹ ಪ್ರವೇಶಕ್ಕೆ ಹೋಗ್ಯಾರ. ಅವ್ರು ಬಂದ ತಕ್ಷಣ ದುಡ್ಡು ಇಸ್ಕೊಂಡು ನಿನ್ಗೆ ಏನೇನು ಬೇಕಾ ಎಲ್ಲ ತಾಂಬತ್ತೀನಿ. ಅದನ್ನೆಲ್ಲ ತರ ತಕನ ನಿನಗೆ ಉಂಬಕ್ಕೂ ಇಲ್ಲ, ತಿಂಬಕ್ಕೂ ಇಲ್ಲ, ಮನೆ ಕೆಮಕ್ಕೂ ಜಾಗ ಇಲ್ಲ, ಹೊರಗೆ ಬಿತ್ಕೋಬೇಕಾಗುತ್ತೆ. ಅಜ್ಜಿ, ಅಯ್ಯೋ ಅಜ್ಜಿ ಊರಿಗೆ ಹೋಗಿದ್ರು ನನಗೆ ನೋಡು, ಅಜ್ಜಿ ಏನೋ ಬೈಯೋ ಥರನೇ ಕೇಳಿಸುತ್ತೆ. ಅಜ್ಜಿ ಊರಿಗೆ ಹೋಗೈತಲ್ವಾ? ಅಯ್ಯೋ ರೀ, ಊರಿಗೆ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ. ಸ್ವಲ್ಪ ತಿರುಗಿ ನೋಡಲ್ಲಿ. ಎಲ್ಲಿ? ಅಲ್ಲೇ ನಿನ್ನ ಹಿಂದೆ. ಅಯ್ಯೋ, ನಿನ್ ಮನೆ ಕಾಯೋಗ. ಅಲ್ಲ, ನಾನು ಊರಿಗೆ ಹೋಗಿದ್ದೀನಿ ಅಂತನ ಕುಣಿತಾ ಇದ್ಯಾ? ನಾನು ಹೋಗಲ್ಲ ಕಣೋ, ಹೋಗಲ್ಲ, ಇಲ್ಲೇ ಇರ್ತೀನಿ. ಏನೋ ಹೋಗಿ ಅಲ್ಲ ಮನೆ ಏನಾಗೈತೆ ಏನ ಅಂತ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೆ. ಆದ್ರೆ ನೀನು ಇಂಥವನು ಅಂತ ಗೊತ್ತಿದ್ದೇನೆ. ಬರೀನಾ ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇನೆ. ಕೈ ಮುಗ್ ಬರೋಣ ಅಂತಾನ, ಇನ್ನೆಲ್ಗೂ ಹೋಗ್ಲಿಲ್ಲ. ಅಜ್ಜಿ, ನೀನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ತಾನೆ, ಮತ್ತೆ ಇಲ್ಲಿ ಯಾಕೆ ಉಳ್ಕೊಂಡಿದ್ಯಾ? ಯಾಕೆ? ನಾನಿರೋದ್ರಿಂದ ನಿನಗೇನ್ ಸಂಕಟ ಅಂತ ನನ್ನ ಮೊಮ್ಮಗಳು ಇವಾಗ ಬಾಣ್ತಿ, ಅವಳು ನೋಡ್ಕೊಂಬರ್ಯಾರು, ಅವಳು ಮಾಡಿ ಕರ್ಯಾರು, ಅವಳಿಗೆ ತಂದಾಕರ್ಯಾರು. ನೀನು ಇದೆಯಾ ಗಂಟ್ಪಿಂಡ. ಯಾತ ತಂದಿದ್ಯಾ ಕವರ್ನಾಗೆ? ನಾನು ಏನೇನು ಹೇಳಿದ್ದೆ ಅದೆಲ್ಲ ತಂದಿದ್ಯಾ ಇಲ್ವೋ ಹೇಳು. ಏ ಗುಲಾಬಿ, ನಿಮ್ಮ ಅಜ್ಜಿ ಹೋಯ್ತು ಅಂತ ತಾನೆ ನೀನು ಹೇಳಿದ್ದು. ಈಗ ನೋಡಿದ್ರೆ ಹೆಂಗ್ ಬಂದ್ಲು ಈ ಮುದುಕಿ? ರೀ, ನಾನು ಹೇಳಿದ್ದು ದೇವಸ್ಥಾನಕ್ಕೆ ಹೋಯ್ತು ಅಂತ, ಊರಿಗೆ ಹೋಯ್ತು ಅಂತ ಅಲ್ಲ. ಮುದ್ಕಿ ಗಿತ್ಕಿ ಅನ್ಬೇಡ್ರಿ, ನಮ್ಮ ಅಜ್ಜಿನ ಮುತ್ತಜ್ಜಿ ಅಂತ ಕರೀರಿ, ಅವ್ರಿಗೂ ಹೆಸರಿಕ್ಕಿದ್ರಿ. ಅಯ್ಯೋ ಲೇ ಗುಲಾಬಿ, ನೆಟ್ಟಿಗೆ ಹೇಳ್ಬೇಕು ತಾನೆ ಅದನ್ನೇನೆ. ದೇವಸ್ಥಾನಕ್ಕೆ ಹೋಗೈತೆ ಬರುತ್ತೆ ಈಗ ಅಜ್ಜಿ ಅಂತಾನ, ಹೋಯ್ತು ಅಂತಾನ, ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಮುಂದೆ ಕೇಳಬೇಕು. ಹೋಯ್ತು ದೇವಸ್ಥಾನಕ್ಕೆ ಹೋಯ್ತು ಅಂತಾನ. ನಿನ್ನಾಗ ಯಾರು ಹೇಳ್ತಾರ? ಈಗ ಸಿಗಾಕ್ಸ್ಬಿಟ್ಟಲ್ಲ. ಅಯ್ಯಪ್ಪ, ಯಾರಪ್ಪ ಹಿಂಗಿದ್ದೂಗ್ತವ್ರು? ನಾನೇ ಕಣೋ. ಏಯ್ ತಿಪ್ಪೆ, ನಾನೇನೆ. ನನ್ನ ಮುದುಕಿ ಅಂತೀಯ, ಓದ್ಲಾ ಅಂತ ಕೇಳ್ತೀಯ, ಅವಳು ಇವಳು ಅಂತ ಮಾತಾಡ್ತೀಯನೋ? ಅಲ್ಲ, ನಿಮ್ಮಮ್ಮ ಏನಷ್ಟು ವಯಸ್ಸಾಗಿತ್ತೆ ನನಗೆ, ಒಂದಿಟ್ಟಾದ್ರೂ ಮರ್ಯಾದೆ ಬೇಡವೇನೋ ನಿನಗೆ? ನಾನು ಅದಕ್ಕೆ ಮತ್ತೆ ನೀನು ಇಂಥವನು ಅಂತಾನೆ ಮತ್ತೆ
ನಾನು ಹೋಗ್ಲಿಲ್ಲ, ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಉಳ್ಕಂಡೆ. ಹಾ ಹೆಂಗೋ ಬಂದೆ, ನಾನು ಹೇಳಿದ್ದೆಲ್ಲನ ತಾಂಬರ್ದಲ್ಲೇನೆ ಮನೆಗೆ. ಹಾ ಅಯ್ಯೋ ಅಜ್ಜಿ ತಾಂಬರಕ್ಕೇನು ಅದೇನೇ ನಮ್ಮಪ್ಪನ ಅಂಗಡಿ ಐತಲ್ಲಿ, ದುಡ್ಡು ಬೇಡವಾ ತರಕ್ಕೆ? ಈಗ ಸಾವುಕಾರನು ಊರಾಗಿಲ್ಲ ಅವರು ಎಲ್ಗೋ ಹೋಗ್ಯಾರ ಗೃಹ ಪ್ರವೇಶಕ್ಕೆ ಮಗಳ ಮನೆಗೆ. ಅವ್ರು ಕೊಟ್ರೆ ತಾನೇ ನಾನು ತರಕ್ಕಾಗೋದು, ನನ್ನ ದುಡ್ಡಿಲ್ಲ. ನೀನು ದುಡ್ಡು ಕೊಡು, ಬೇಕಂದ್ರೆ ತಂದು ಕೊಡ್ತೀನಿ. ದುಡ್ಡು ನಾನ್ ತಂದು ಕೊಡ್ಬೇಕೇನೋ ನೀನ್ ತಿಂಬಕ್ಕೆ? ನಿನ್ನ ಹೆಂಡತಿ, ನಿನ್ನ ಮಗಳು, ನೀನು ಅವರೆಲ್ಲರೂ ತಿನ್ನಕ್ಕೆ ನಾನು ಮಾಡಾಕ್ತೀನಿ ಅಂತದ್ರಾಗೆ ನಾನು ದುಡ್ಡು ಬೇರೆ ಕೊಟ್ಬೇಕಾ ನಿನಗೆ? ಅದೆಲ್ಲ ಇಲ್ಲ, ನೀನೇ ತರಬೇಕು. ಇವತ್ತು ಕತ್ಲಾಗೋಷ್ಟೊತ್ತಿಗೆ ತರಬೇಕು. ಎಲ್ ತತ್ತಿಯ ಹೆಂಗ್ ತತ್ತಿಯ ಗೊತ್ತಿಲ್ಲ, ಸಾಲನಾದ್ರೂ ಮಾಡಿ ಮನೆಗೆಲ್ಲ ತಾಂಬ. ಇವಾಗ ಅಡ್ಗೆ ಮಾಡಿದ್ರೆ ಅಕ್ಕಿ ಎಲ್ಲ ಮುಗಿತವೆ, ಎದ್ದಕ್ಕೆ ಯಾಕೆ ತಿಂತೀಯ? ಎದ್ದೆಸ್ಕೆಲೇನೆ. ನೀನೇನೋ ಬಿಡು, ಎಲ್ಲೆಲ್ಲೋ ಆಯ್ಕೊಂಡು ತಿಂತೀಯ. ಇವಳು ನಾನು ಏನ್ ತಿನ್ಬೇಕು? ಏನೋ ತಿನ್ಬೇಕು, ಸಾರು ಮಾಡಕ್ಕೆ ಬೆಳಕಳಿಲ್ಲ. ಅಯ್ಯೋ ಅಜ್ಜಿ, ಸಾಲ ಯಾರು ಕೊಡ್ತಾರೆ ಈಗ? ಅಲ್ಲ ನೀನು ಊರಿಗೆ ಹೋಗ್ತೀನಿ ಅಂದವಳು ಯಾಕೆ ಹೋಗ್ಲಿಲ್ಲ? ಹೋಗ್ಬೇಕಿತ್ತು ತಾನೇ. ನೀನು ಊರಿಗೆ ಹೋಗಿದ್ಯಾ ಅನ್ಕೊಂಡು ನಾನು ಖುಷಿಯಾಗಿದ್ರೆ. ಅಂದ್ರೆ ನಾನು ಊರಿಗೆ ಹೋದ್ರೆ ನಿನಗೆ ಖುಷಿನಾ? ಹಂಗಲ್ಲ, ನೀನು ಏನೇನೋ ಬಾಯಿಗೆ ಬಂದಂಗೆ ಬೈತಿಯಲ್ಲ ಅದಕ್ಕೆ. ನಿಮ್ಮ ಊರಿಗೆ ನೀನು ಹೋಗಲ್ವಾ? ಸಾಕು, ಗುಲಾಬಿನ ಮೇಲೆ ಎಲ್ಲ ಅಡುಗೆನೂ ಅವಳೇ ಮಾಡ್ತಾಳೆ. ನೀನು ಅಲ್ಲೇನೆ ಬಾಣ್ತಿ ಅಂದ್ರೆ 2 ತಿಂಗಳು ಏನು ಇವಾಗೆಲ್ಲನ ಮಾಡ್ಕೋಬೋದು, ಚೆನ್ನಾಗಾಗವಳೆ. ಚೆನ್ನಾಗಾಗವಳೆ ಬಾಣ್ತಿ ಕಣೋ ಅವಳು. ತಣ್ಣೀರು ಬಿಸಿನೀರು ಮುಟ್ಕೊಳಕ್ಕಾಗಲ್ಲ. ಇನ್ನನ 3 ತಿಂಗಳು ತುಂಬಾ ತಕನ ಬಿಸಿನೀರೇ ಕುಡಿಬೇಕು, ಬಿಸಿನೀರಾಗೆ ಕೈ ಇಟ್ಕೋಬೇಕು, ಮಖ ತೊಳ್ಕೋಬೇಕು. ತಣ್ಣೀರು ಮುಟ್ಕೊಂಡೆಲ್ಲ ಅಡಿಗೆ ಪಡಿಗೆ ಮಾಡಕ್ ಆಗಲ್ಲ ಅವಳು. ಆಮೇಲೆ ನಿನ್ನ ಮಗಳಿಗೆ ಏನಾದ್ರೂ ನೆಗಡೆ, ಕೆಮ್ಮು, ಜ್ವರ, ಚಳಿ ಅಂತದೇನಾದ್ರೂ ಆದ್ರೆ ಏನ್ ಗತಿ? ನಿನಗೆ ಬುದ್ಧಿ ಇಲ್ಲ, ತಲೆ ಮಾತ್ರ ಐತೆ ಅಷ್ಟೇ. ಅಯ್ಯೋ ಅಜ್ಜಿ, ಹೋಗ್ಲಿ ಬಿಡಜ್ಜಿ, ಏನ್ ಮಾಡಕ್ಕಾಗುತ್ತೆ? ಈಗ ಅವ್ರ ಹತ್ರ ದುಡ್ಡಿಲ್ವಂತೆ. ಸುಮ್ನಿರೇ ಗುಲಾಬಿ, ನಿನ್ಗೆ ಅರ್ಥ ಆಗಲ್ಲ. ಸಾಲ ಮಾಡಿದ್ರೆ ಅವ್ರ ಸಾಲದಾರರು ಕೇಳ್ತಾರೆ ಅಂತಾನ ಭಯ ಇರುತ್ತೆ. ಅವಾಗ ದುಡ್ಡು ತಗೊಂಬರ್ತಾನೆ ಮನೆಗೆ. ಅಲ್ಲ ದಿನ ಹೋಗ್ತಾನಲ್ಲ, ಏನ್ ಮಾಡ್ತಾನೆ? ಇಷ್ಟು ದಿನ ಮಾಡಿರೋದ್ರಾಗೆ ಏನ್ ತಂದೇವ್ ನಾನು? ನೀನು ಇದು ಸಂಬಳ ಹೋಗ್ತೀಯಲ್ಲ, ಅದೆಂತದು ಮನೆ ಕೆಲ್ಸಕ್ಕೆ, ಅದ್ರಾಗೇನೆ ಜೀವನ ಮಾಡ್ತಾ ಇದೀಯ. ಅವ್ನು ದುಡ್ದಿರೋದೆಲ್ಲ ಏನ್ ಮಾಡ್ತಾನೆ? ನಿನ್ ಕೈಗೆ ತಂದು ಕೊಡ್ತಾನ ಅವನು? ತಂದು ಕೊಡ್ತಾನೆ ಹೇಳು? ನಾನು ಯಾಕೆ ತಂದು ಕೊಡ್ಲಿ? ನಾನು ದುಡ್ದಿರೋದ? ಅವಳು ಮನೆ ಕೆಲ್ಸಕ್ಕೆ ಹೋಗ್ತಾಳೆ, ಅದ್ರಾಗೆ ಎಲ್ಲನ ತಗೊಂಬರ್ತಾಳೆ. ನಾನು ದುಡ್ದಿರೋ ನಾನು ಇಕ್ಕಂತೀನಿ. ಇಕ್ಕಂತೀಯ? ಎಲ್ಲ ಇಕ್ಕೊಂಡಿದ್ಯಾ? ಎಲ್ಲಿ ಇಕ್ಕೊಂಡಿದ್ಯಾ? ಎಲ್ಲೋ ಐತೆ ಬಿಡು, ನಿನ್ಗೆ ಯಾಕೆ ಅದೆಲ್ಲ? ಇಕ್ಕೊಂಡಿದೀನಿ ಅಂದಲ್ಲ, ಅಲ್ಲಿ ಹೋಗಿ ತಿಂದು ಸುರ್ದಿರ್ತೀಯ ಅಷ್ಟೇನೆ. ತಿಪ್ಪೆಗುಂಡೆಗೆ. ಅಯ್ಯೋ ಅಜ್ಜಿ, ಈಗ ಕತ್ಲಾಗ ಟೈಮ್ ಆಯ್ತು, ಸಾಯಂಕಾಲ 5:15 ಆತಾಲೆ. ಇವಾಗ ನಾನು ಇವಾಗ ಯಾರನ್ನ ಸಾಲ ಕೇಳೋಣ? ಈಗ ಬೇರೆ ಸಾಕು, ತಗ ಇಲ್ಲಿ ತರಕಾರಿ ತಂದಿನ ಒಂದಿಷ್ಟ, ಅದ್ರಾಗೆ ಸಾರು ಮಾಡು. ಈಗಿರೋ ಅಕ್ಕಿಗೆ ಅನ್ನ ಮಾಡು, ಉಂಬನ ಎದ್ದಾಗ ನೋಡ್ಕೊಂಬನ. ನೀನೇನು ಎದ್ದಾಗ ನೋಡ್ಕೊಂತಿ ಅಂತ ಎದ್ದು ತಿರ್ಕೊಂಡು ಹೋಗ್ತೀಯ. ನಾವು ಮನೆಗಿರೋರು ಏನ್ ಮಾಡ್ಬೇಕು? ಅವ್ಳು ಬಾಣ್ತಿ ಏನ್ ಮಾಡ್ಬೇಕು? ನೀನ್ ತರ ತಕನ ಹಂಗೇನೆ ಒಟ್ಟಿಸ್ಕೊಂಡಿರ್ಬೇಕೆ? ಅದೆಲ್ಲ ಬೇಡ. ಇವಾಗ ನೀನು ತಂದ್ರೇನೆ ನಿನಗೆ ಈ ಮನೆಗೆ ಜಾಗ ಉಂಬಕ್ಕಿಕ್ಕದು, ಇಲ್ಲಾಂದ್ರೆ ಇಲ್ಲ. ನಡಿಯ ಒಳಕ್ಕೆ. ಒಳಕ್ ಹೋಗ್ತೀನಿ ಬಿಡು. ಒಳಕಲ್ಲ, ನಾನು ಬಾಯ್ ತಪ್ಪ ಅಂದೆ. ಹೊರಕ್ ಹೋಗು, ಹೊರಕ್ ನಡಿ. ಹೊರಕ ನಾನು ಎಲ್ಗೋಗ್ಲಿ? ಹೋಗ್ಲಿ ಬಿಡಜ್ಜಿ ಅತ್ತ. ಎದ್ದಕ್ಕೆ ಎಲ್ಲಾದ್ರೂ ಸಾಲ ಇಸ್ಕೊಂಡು ತಾಂಬತ್ತಾರೆ ಕಿರಣ. ಸುಮ್ನಿರೆ ಗುಲಾಬಿ, ಸುಮ್ನಿರು. ನೀನು ಇಷ್ಟ ದಿನನ ಬುದ್ಧಿ ಕಲ್ಸಿಲ್ಲ ಇವನಿಗೆ. ಅದಕ್ಕೆ ಮತ್ತೆ ಒಂದಿಟ್ಟು ಜವಾಬ್ದಾರಿ ಇಲ್ಲ. ಮನೆಗೆ ಏನಾರ ಬೇಕು ಅಂದ್ರೆ ತರೋದಿಲ್ಲ, ಎಲ್ಲ ನೀನೇ ತತ್ತೀಯ. ಪಾಪ ಅವ್ರೇನೋ ಸಾವುಕಾರ ಮನೆಯವರು ಒಳ್ಳೆಯರಾಗಕ್ಕೆ ನಿನ್ ಸಂಬಳದ ದುಡ್ಡನ್ನು ತಂದು ಕೊಡ್ತಾರೆ. ಅದ್ರಾಗ ಎಲ್ಲಿ ಸಾಲುತ್ತೆ? ಹೇಳು, ಸಾಲಲ್ಲ. ಈಗೇನು ಮನೆಗೆ ಸಾಮಾನು ತರ್ಬೇಕಾನೆ? ನಾನು ಈಗಲೇ ಹೋಗಿ ತಾಂಬತ್ತೀನಿ, ನೋಡ್ತಾ ಇರು. ಆಯ್ತು ಕಣೋ, ಆಯ್ತು ಹೋಗು. ನಿನ್ ಗಂಡಸಾಗಿದ್ರೆ ಎಲ್ಲ ಸಾಮಾನು ತಗೊಂಬ. ನನ್ನ ಗಂಡಸ್ತನಕ್ಕೆ ನೀನು ಸವಾಲಾಗ್ತಾ ಇದೆಯಾ? ಆಯ್ತು ನೋಡಿ ಬಿಡೋಣ. ನನಗೆ ಊರು ತುಂಬಾನ ಯಾರು ಬೇಕಂದ್ರೂ ಸಾಲ ಕೊಡ್ತಾರೆ, ಎಷ್ಟು ಬೇಕಂದ್ರೂ ಕೊಡ್ತಾರೆ. ಆದ್ರೆ ಸಾಲ ಮಾಡೋದು ಯಾಕೆ ಅಂತಾನ ಅಷ್ಟೇನೆ ನಾನು. ಹೋಗು, ಕಂಡಿದ್ದೀನಿ, ಹೋಗು. ಅಯ್ಯೋ ಅಜ್ಜಿ, ಆಮೇಲೆ ಯಾರು ಸಾಲ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನೀನೇನ್ ಭಯ ಬಿಡಬೇಡ, ನಿನ್ ಗಂಡ ಎಲ್ಲೂ ಹೋಗಲ್ಲ. ಸಾಲ ಮಾಡಿರೆ ಅವನಿಗೆ ಜವಾಬ್ದಾರಿ ಇರುತ್ತೆ, ತೀರಿಸ್ಬೇಕು ಅಂಬೋದು. ನೀನು ಅವನ್ನ ಕೇಳ್ದಲೇನೆ ಎಲ್ಲ ನೀನೇ ನಿನ್ ದುಡ್ಡ ಎಲ್ಲ ₹1 ಅಂದಂಗೆ ಖರ್ಚು ಮಾಡು. ಆಮೇಲೆ ಯಾತ್ಕನ ಬೇಕು ಅಂದಾಗ ಯಾರು ಕೊಡ್ತಾ ನಿನಗೆ? ಯಾತ್ಕನ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ಎಲ್ಗನ ಊರಿಗೆ ಹೋಗ್ಬೇಕು ಅಂದಾಗ ನೀನು ಬುದ್ಧಿ ಇಲ್ಲ, ಎಲ್ಲ ಖರ್ಚು ಮಾಡಿ ಕುಕ್ಕಂತೀಯ. ಅವ್ ಏನೇನ್ ಮಾಡ್ತಾನೋ ಏನು ಒಂದೀಟು ನೀನ್ ಕೇಳಂಗಿಲ್ಲ, ಏನೂ ಇಲ್ಲ. ಅಯ್ಯೋ ಅಜ್ಜಿ, ನಾನು ಕೇಳ್ತೀನಿ. ಅವರು ಕುಡಿತಾ ಇದ್ರು, ಇವಾಗ ಕುಡಿಯೋದ್ ಬಿಡಿಸಿದೀನಿ ನಾನು. ಈಗ ಏನೋ ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದೇ ದುಡ್ಡಾಗೆ ಮನೆ ನಡೆಸ್ತಾ ಇದ್ದೀನಿ. ಇನ್ನೇನು ಸಾಕಾಗುತ್ತೆ ಅಂತ ನಾನು ಸುಮ್ಮನೆ ಆಗ್ತೀನಿ, ಕೇಳಕ್ ಹೋಗಲ್ಲ. ಕೇಳಿದ್ರೆ ನಿನ್ಗೆ ಯಾಕೆ ಅದು ಇದು ಅಂತ ಸುಮ್ಮನೆ ಆಗ್ತೀನಿ ಅಷ್ಟೇ. ಸುಮ್ಮನೆ ಆಗ್ತೀಯ ನೀನು ಹಿಂಗೆ. ಮತ್ತೆ ನಾನು ಹಿಂಗೆ ಮಾಡ್ದಲ್ಲ, ಮನೆಗೆ ಬೆಳಕಾಳಿಲ್ಲ, ಬೆಲ್ಲಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ತರಿಸ್ಬೇಕು. ಅವಾಗ ಜವಾಬ್ದಾರಿ ಬರುತ್ತೆ. ಅವರೆಲ್ಲ ಕಣಜ್ಜಿ ನಂತ ಇಲ್ಲ ಅಂತಾನ. ಯಪ್ಪ ಅದಕ್ಕೆ ನಾನೇನ್ ಮಾಡೋಣ ಹೇಳು? ಅದಕ್ಕೆ ನಾನು ಎಲ್ಲ ತೊತ್ತೀನಿ. ಅಯ್ಯಪ್ಪ ಹೇಳಕ್ ಬದ್ಲು ಅಂದ್ರೆ ಒಂದಿನ ಉಪವಾಸ ಇರು, ನೀ ಉಪವಾಸ ಇರು, ಅವನ್ನ ಉಪವಾಸ ಇರಿಸು. ಅವಾಗ ಹೇಳದಲ್ಲೇ ತೊತ್ತಾನೆ. ನಿನಗ್ ಗೊತ್ತಾಗಲ್ಲ ಅದೆಲ್ಲನ. ನಡಿ ಸುಮ್ನ.
ಅಪ್ಪಿಳ್ಳಿ ಎದ್ದೈತೇನ ನೋಡ್ಕೆ ಹೋಗು. ಹಂಗ ಅಲ್ಲ, ನಾನು ಉಪವಾಸ ಇರೋದು ಹೆಂಗೆ ಅಂತ ನಾನೇ ತಂದು ಮಾಡ್ತಿದ್ದೆ ಇಷ್ಟು ದಿನಾನ. ಇನ್ಮೇಲೆ ನೀನು ಹೇಳ್ದಂಗೆ ಹಂಗೆ ಮಾಡಬೇಕು. ಒಂದು ದಿವಸ ಉಪವಾಸ ಇದ್ರೆ ಚಿಂತೆ ಇಲ್ಲ, ಅಯ್ಯಪ್ಪನ ಹತ್ರನೇ ತೋರಿಸ್ಬೇಕು ಎಲ್ಲಾನ. ಅಲ್ವೇನಜ್ಜಿ? ತಿಳ್ಕೊ, ಇಂಥದ್ದೆಲ್ಲನ ಕಲ್ತ್ಕೋಬೇಕು. ಗಂಡನ್ನ ಬಿಗ್ಗಾಗಿ ನೀನು ಹೇಳ್ದಂಗೆ ಕೇಳಂಗೆ ಇಕ್ಕೇಬೇಕು ಅಂದ್ರೆ ಹಿಂಗೆಲ್ಲ ಮಾಡಬೇಕು. ಒಂದು ದಿವಸ ಉಪವಾಸ ಇರು, ಏನಾಗಲ್ಲ, ನೀನೇನು ಸಾಯಲ್ಲ. ಒಂದು ದಿವಸ ಇದ್ದೇ ಇಡ್ಕೇನೆ. ಗೊತ್ತಾತಾ? ಸರಿ ಅಜ್ಜಿ, ಆಯ್ತು. ಆದ್ರೆ ಬಸ್ರಿ ಇದ್ದಾಗ ಬಾಣ್ತಿದ್ದ ಮಾಡಕ್ ಹೋಗ್ಬೇಡ. ಅದನ್ನೆಲ್ಲ ಹೇಳ್ತೀನಿ ಆಮೇಲೆ. ಅಜ್ಜಿ ಹೇಳಿಲ್ಲ ಅಂತಾನ ಇವಾಗೆಲ್ಲ ಉಂಬದ್ ಬಿಟ್ಟು ಉಪವಾಸ ಇದ್ದೀಯ. ಗೊತ್ತಾತಾ? ಸರಿ ಅಜ್ಜಿ, ಆಯ್ತು. ಎರಡ ತರಕಾರಿ ಇಟ್ಕೊಂಡು ಹಳ್ಳ ಆಡ್ಸ್ಕೊಂಡ್ ಬಂದೇವನಿ. ಹಾಗೆ ಆತನ ಮಾಡೋಣ ಸದ್ಯಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.